ಆ, ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಎಲ್ರಿಗೂ ಗೊತ್ತಿದೆ. ಡಿಸ್ಟ್ರಿಬ್ಯೂಷನ್ ತುಂಬ ಹಳೆಯದಾಗಿ ಮಾಡ್ತಾ ಇದ್ದೀವಿ. 2010-11 ತುಂಬ ಸಿನಿಮಾಗಳು ಮಾಡ್ತಾ ಇದ್ದೀವಿ. ತುಂಬ ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ. ಕಾಟೇರ ತುಂಬ ವಿಶೇಷವಾದ ಸಿನಿಮಾ ನನಗೆ. ಯಾಕೆಂದರೆ ಒಂದು ಡಿಸ್ಟ್ರಿಬ್ಯೂಷನ್ಗೆ ವಾಪಸ್ ಬರಬೇಕಾದ್ರೆ ತುಂಬ ಒಂದು ದೊಡ್ಡ ಸಿನಿಮಾ ಮೂಲಕ, ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮೂಲಕ ಬರೋಣ ಅಂತ ಆಸೆ ಪಟ್ವಿ. ಆ ಥರನೇ ಆಗಿದೆ. ಸಿನಿಮಾ ರಿಲೀಸ್ ಬಿಫೋರೇ ಒಂದು ತುಂಬ ಒಳ್ಳೆ ಕಾನ್ಫಿಡೆಂಟ್ ಇತ್ತು ಸಿನಿಮಾ ಮೇಲೆ. ದರ್ಶನ್ ಸರ್ದು ಆ ಟ್ರೇಲರ್ ನೋಡೋದಾಗಲೇ ಗೊತ್ತಾಗುತ್ತೆ ಇದು ಒಂದು ಹೊಸ ಥರದ ಸಿನಿಮಾ. ಒಂದು ದರ್ಶನ್ ಸರೇ ಹೊಸ ಥರದ್ದಾಗಿ ಕಾಣಿಸ್ತಾ ಇದ್ರು ಈ ಸಿನಿಮಾದಲ್ಲಿ. ತುಂಬ ವರ್ಷಗಳ ಮೇಲೆ ಒಂದು ಹಳ್ಳಿ ಸಿನಿಮಾ ಸರ್ ಮಾಡಿದರು. ಒಂದು ಡೆಫಿನೆಟ್ ಆಗಿ ಒಂದು ಕಾನ್ಫಿಡೆಂಟ್ ಅಂತ ಇತ್ತು, ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ. ಇಡೀ ತಂಡಕ್ಕೆ ಶುಭಾಶಯಗಳು. ತರುಣ್ ಸರ್ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ದರ್ಶನ್ ಸರ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾ ಇದು ಕಾಟೇರದಲ್ಲಿ. ನಾನು ಹೈದರಾಬಾದ್ ಕರ್ನಾಟಕ 5 ಡಿಸ್ಟಿಕ್ ಬರುತ್ತಲ್ಲಿ, ರಾಯಚೂರು, ಬೀದರು, ಗುಲ್ಬರ್ಗ ಆ್ಯಂಡ್ ಕೊಪ್ಪಳ, ಯಾದಗಿರಿ. ನನಗೆ ಈ 3 ದಿನದಲ್ಲಿ ಅಲ್ಟಿಮೇಟ್ ಕಲೆಕ್ಷನ್ಸ್ ಅಂತೂ ತುಂಬ ಕೊಟ್ಟಿದೆ. ನಾವೇನು ರಾಕ್ಲೈನ್ ಸರ್ಗೆ ಅಮೌಂಟ್ ಅಂತ ಕೊಟ್ಟಿದ್ದೀವಿ, ಆ ಅಮೌಂಟು 1 ವೀಕಲ್ಲೇ ಕವರ್ ಆಗುತ್ತೆ. 2ನೇ ವಾರ ಲಾಭದಲ್ಲೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಇಡೀ ಟೀಮ್. ಎಲ್ರಿಗೂ ಒಳ್ಳೆಯದಾಗಲಿ. ದರ್ಶನ್ ಸರ್ಗೆ ಅದ್ಭುತವಾದಂಥ ಒಂದು ಓಪನಿಂಗ್ ಇದ್ದೇ ಇರುತ್ತೆ ಎಲ್ಲ ಸಿನಿಮಾಗಳು. ಅದನ್ನು ಮೀರಿ ಈ ಸಿನಿಮಾದಲ್ಲಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.